ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಇವತ್ತು ಅನ್ನ ಮತ್ತು ರಸಮ್ ಮಾಡ್ತಾಯಿದ್ದೀನಿ. ಈ ರಸಮ್ನ ನಾನಿವತ್ತು ಮಾವಿನಕಾಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೊದಲಿಗೆ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನೀರನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಆದಮೇಲೆ ಮಾವಿನಕಾಯನ್ನು ಕಟ್ ಮಾಡಿಕೊಂಡು ಆ ನೀರಿಗೆ ಸೇರಿಸ್ಕೋಬೇಕು. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ಕಟ್ ಮಾಡಿಕೊಂಡು ಅದರೊಳಗಡೆ ನೀರೊಳಗಡೆ ಸೇರಿಸ್ಕೊಂಡು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇನು ಉಪ್ಪು ಅರಿಶಿನ ಆ ಥರ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬರೀ ನೀರು ಮತ್ತು ಮಾವಿನಕಾಯಿನ ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಹಾಗೆ ಅದು ಕುದಿಯೋಷ್ಟರೊಳಗಡೆ ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನು ಮೆಣಸು, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 3 ಒಣಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಅಂದರೆ ಖಾರದ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ರೋಸ್ಟ್ ಆಗೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಇನ್ನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಜೀರಿಗೆ ಎಲ್ಲ ಸೀದೋಗಿಬಿಡುತ್ತೆ. ಇನ್ನು ಇದೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಅಂತ ಎತ್ತಿಡಬೇಕು. ಇನ್ನು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ಹುರಿದಿಟ್ಕೊಂಡಿದ್ದಂಥ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀರು ಹಾಕ್ದೇ ಇದನ್ನು ರುಬ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಒಂದು 6ರಿಂದ 7 ಬೆಳ್ಳುಳ್ಳಿ ಇಲ್ಕುಗಳನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಇದನ್ನು ಯಾವುದೇ ರೀತಿಯ ನೀರು ಹಾಕ್ದಂಗೆ ತರಿಯಾಗಿ ರುಬ್ಕೋಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ಹಾಗೆ ಇದಕ್ಕೆ ಮಾವಿನಕಾಯಿನ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಿದೆ. ಇನ್ನು ಇದಾದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಮಸಾಲೆನ ಮಾಡೋಷ್ಟರೊಳಗಡೆ ಮಾವಿನಕಾಯಿ ಕೂಡ ಬೆಂದಿತ್ತು. ಇನ್ನು ಅದನ್ನು ಕೂಡ ತೆಗೆದು ಒಂದೊಂದೇ ಮಾವಿನಕಾಯಿನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ನೀರನ್ನು ಚೆಲ್ಲೋ ಅಂಥ ಅವಶ್ಯಕತೆ ಏನಿಲ್ಲ, ಅದನ್ನು ಕೂಡ ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಸೊ ಆ ನೀರನ್ನು ಹಾಗೆ ಇಟ್ಕೊಂಡು ಬರೀ ಮಾವಿನಕಾಯಿನ ಮಾತ್ರ ಇವಾಗ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊತಾ ಇದ್ದೀನಿ. ಒಂದ್ಸಲ ನೀವು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಹೋಗಬೇಕು ಸ್ಪೂನು, ಆವಾಗ ಮಾವಿನಕಾಯಿ ಬೆಂದಿದೆ ಅಂತ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಬೆಂದಿದೆ. ಇನ್ನು ಇವಾಗ ಒಂದೊಂದನ್ನೇ ಪ್ಲೇಟ್ ಒಳಗಡೆ ತೆಗೆದು ಇಟ್ಕೊತಾ ಇದ್ದೀನಿ. ತುಂಬಾ ಬಿಸಿ ಇದೆ, ಸೊ ಪ್ಲೇಟಿಗೆ ಎತ್ತಿಟ್ಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಬಿಡಬೇಕು. ಇನ್ನು ಈ ಮಾವಿನಕಾಯಿನ ನಾವು ತಿನ್ನೋದ್ರಿಂದ, ಹಾಗೆ ಇದನ್ನು ಸಾಂಬಾರಿನಲ್ಲಿ ಅಥವಾ ಚಟ್ನಿ ಮಾಡಿ ಉಪಯೋಗಿಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಣ್ಣಷ್ಟೇ ಅಲ್ಲ, ಕಾಯಿಂದ ಕೂಡ ಅಷ್ಟೇ, ಮಾವಿನಕಾಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇಯ್ನಾಗಿ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಅದು ನಮ್ಮ ಸ್ಕಿನ್ನು ಮತ್ತು ಹೇರ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ನಮ್ಮ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಆ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಹಾಗೆ ಇದು ಬ್ಲಡ್ ಶುಗರ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ಮಾವಿನಕಾಯಿನ ನಾವು ನಮ್ಮ ದಿನನಿತ್ಯದ ಊಟದಲ್ಲಿ ಬಳಸೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವೇ ನೋಡ್ತಾ ಇರ್ಬೋದು, ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಹೇರ್ ಅಂತೂ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಕೆಲವೊಬ್ಬರು ವಿಟಮಿನ್ ಸಿಗೋಸ್ಕರ ಅಂತಲೇ ನೆಲ್ಲಿಕಾಯಿನ ತಿಂತಾರೆ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಸೊ ಅವರು ಇಂಥ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋನ ಯೂಸ್ ಮಾಡಿಕೊಂಡು, ರಾ ಮ್ಯಾಂಗೋನ ಯೂಸ್ ಮಾಡಿಕೊಂಡು ಚಟ್ನಿ, ಸಾಂಬಾರ್ ಅಥವಾ ಜ್ಯೂಸಸ್ಸು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇನ್ನು ನಾನು ಕೂಡ ಇವತ್ತು ಈ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ರಸಮ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಬೆಂದಿರೋವಂಥ ಮಾವಿನಕಾಯಿ ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಸೊ ತಣ್ಣಗಾಗಿರೋದ್ರಿಂದ ನಾನು ಈ ಮಾವಿನಕಾಯಿಲಿರುವಂಥ ಪಲ್ಪನ್ನು ಮಾತ್ರ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಇದ್ರದ್ದು ಪಲ್ಪನ್ನ ಮಾತ್ರ ತಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಇದು ಬೆಂದಿದೆ ಅಲ್ವಾ, ನೀಟಾಗಿ ಬಂದುಬಿಡುತ್ತೆ ಸ್ಪೂನಲ್ಲಿ ತೆಕ್ಕೊಂಡ್ರೆ. ಅದಕ್ಕೆ ಹೇಳಿದ್ದು ನಾನು, ತುಂಬ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣದಾಗಿ ಕಟ್ ಮಾಡಿದ್ರೆ ಸಿಪ್ಪೆ ತೆಕ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಕುಕ್ ಮಾಡಿಕೊಂಡ್ರೆ ಈಸಿಯಾಗಿ ಪಲ್ಪು ನಮಗೆ ಸ್ಪೂನಿಂದನೇ ತೆಕ್ಕೊಂಬಿಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ, ಯಾವ ಥರ ಸಿಪ್ಪೆಯಲ್ಲಿ ಸ್ವಲ್ಪ ಕೂಡ ಪಲ್ಪ್ ಇಲ್ಲ, ಎಲ್ಲ ಪಲ್ಪನ್ನು
ನಾನು ತೆಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಪಲ್ಪ್ನ ನಾವು ತೆಕ್ಕೊಂಡ್ವಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ನಾವು ಆಲ್ರೆಡಿ ಮಸಾಲೆನ ರುಬ್ಬಿ ಇಟ್ಟಿದ್ವಲ್ವ, ಸೊ ಅದಕ್ಕೆ ಈ ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಪೇಸ್ಟ್ನ ಮಾಡ್ಕೋಬೇಕು. ಇವಾಗಲೂ ಕೂಡ ಅಷ್ಟೇ, ಯಾವುದೇ ರೀತಿಯ ನೀರನ್ನು ಸೇರಿಸ್ಕೋಬಾರ್ದು. ಈ ಥರ ಬರೀ ಮಾವಿನಕಾಯಿನ ಸೇರಿಸ್ಕೊಂಡು ಒಂದು ರೌಂಡ್ ಮಿಕ್ಸಿನಲ್ಲಿ ತಿರ್ಗಿಸ್ಕೊಂಡ್ರೆ ಸಾಕಾಗುತ್ತೆ, ಪೇಸ್ಟ್ ರೆಡಿ ಆಗುತ್ತೆ. ಇನ್ನು ಈ ಪೇಸ್ಟನ್ನು ನಾವು ಮಾಡಿ ಫ್ರಿಡ್ಜಲ್ಲಿ 1 ವಾರದವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು. ಬೇಕಂದರೆ ಈಸಿಯಾಗಿ ರಸಮ್ನ ಮಾಡ್ಕೊಬಿಡ್ಬೋದು. ಇದು ಒಂದು ಪೇಸ್ಟ್ ಇದ್ದರೆ ಸಾಕು, ಎಷ್ಟು ಚೆನ್ನಾಗಿರುವಂಥ ಮಾವಿನಕಾಯಿ ರಸಮ್ ರೆಡಿ ಆಗುತ್ತೆ. ಇದನ್ನು ನೀವು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಫ್ರಿಡ್ಜ್ನಲ್ಲಿ 1 ವಾರ ಅಥವಾ 15 ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು, ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು. ಅಥವಾ ಬೇಕು ಅಂದರೆ ಆವಾಗಲೇ ಫ್ರೆಶ್ ಆಗಿ ಕೂಡ ಮಾಡ್ಕೋಬೋದು. ತುಂಬಾ ಈಸಿ, 5-10 ನಿಮಿಷದೊಳಗಡೆ ಬೇಗನೆ ಮಾಡ್ಕೊಂಬಿಡ್ಬೋದು. ಇನ್ನು ಇವಾಗ ರುಬ್ಬಿ ಆಯಿತು, ಪೇಸ್ಟು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಇನ್ನು ಇವಾಗ ರಸಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆಯೇ ಒಣಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಸಾಸಿವೆನ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಹಂತದಲ್ಲಿ ಬೇಕು ಅಂದರೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಬೋದು, ಬಟ್ ನಾನಿಲ್ಲ ಹಾಕಿಲ್ಲ. ಬರೀ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಮಾಡಿಟ್ಕೊಂಡಿದ್ದಂಥ ಪೇಸ್ಟ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಈ ಪೇಸ್ಟ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ನಾವು ಮಸಾಲೆನ ಹುರಿದು ಪುಡಿ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಪೇಸ್ಟ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು, ಕನ್ಸಿಸ್ಟೆನ್ಸಿನ ನೋಡಿಕೊಂಡು. ಹಾಗೆ ಇಲ್ಲಿ ಮಾವಿನಕಾಯಿ ಬೇಯಿಸ್ಕೊಂಡು ನೀರು ಇಟ್ಕೊಂಡಿದ್ವಲ್ವ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು. ಈ ರಸಮ್ಮು ಕುಡಿಯೋದಕ್ಕೆ ಮಾಡ್ಕೊತಾ ಇದ್ದೀರಾ ಅಂದರೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ, ಅಥವಾ ಅನ್ನದ ಜೊತೆ ಆದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಅರಿಶಿನ ಹಾಕಿಲ್ಲ, ಬಟ್ ನೀವು ಆ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ. ಇನ್ನು ಇವಾಗ ಲಾಸ್ಟಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ರಸಮ್ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಮನೆಯಲ್ಲಿ ಇತ್ತು, ಅದಕ್ಕೋಸ್ಕರ ಒಂದು 1/2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ರಸಮ್ ಪೌಡ್ರ್ ಹಾಕೋದು ಅಂದರೆ ಹಾಕೋದೇನು ಬೇಡ, ದಟ್ ಈಸ್ ಆಪ್ಷನಲ್ಲು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅಥವಾ ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ರೂ ಸಾಕಾಗುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೀರಾಯಿತು ಅಂತ ಹೇಳಿಬಿಟ್ಟು ಒಂದು 15 ನಿಮಿಷ ಬಾಯ್ಲ್ ಮಾಡಿಕೊಂಡೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ, ಖಾರ ಖಾರವಾಗಿ. ಮಾವಿನಕಾಯಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನೀವು ಮಾವಿನಕಾಯಿನ ಹಾಕ್ಕೋಬೇಕಾದ್ರೆ ಯಾವ ಥರ ಮಾವಿನಕಾಯಿನ ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಮಾವಿನಕಾಯಿ ಕ್ವಾಂಟಿಟಿನ ಹಾಕ್ಕೋಬೇಕು. ಅಂದರೆ ಹುಳಿ ಮಾವಿನಕಾಯಿ ಸೇರಿಸ್ಕೊಂಡಿದ್ದೀರಾ ಅಂದರೆ ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ, ಹುಳಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೊ ಹುಳಿ ಮಾವಿನಕಾಯಿ ಹಾಕಿದ್ರೆ ತುಂಬಾ ಹುಳಿ ಹುಳಿ ಆಗಿಬಿಡುತ್ತೆ. ಸೊ ಯಾವ ಟೈಪ್ ಮಾವಿನಕಾಯಿ ಹಾಕ್ತಿದ್ದೀರಾ ಅದ್ರ ಬೇಸಿಸ್ ಮೇಲೆ ನೀವು ಕ್ವಾಂಟಿಟಿನ ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ರಸಮ್ ರೆಡಿ ಆಯಿತು. ಇನ್ನು ರಸಮ್ ಮಾಡೋಷ್ಟರಲ್ಲಿ ನನಗೆ ಸ್ವಲ್ಪ ಹೊಟ್ಟೆ ಕೂಡ ಹಸಿತಾ ಇತ್ತು, ಯಾಕಂದರೆ ಮಧ್ಯಾಹ್ನ ಬೇಗನೆ ಊಟ ಮಾಡಿಬಿಟ್ಟಿದ್ದೆ 1 ಗಂಟೆಗೆಲ್ಲ. ಸೊ ಹೊಟ್ಟೆ ಹಸಿತಾಯ್ತಲ್ಲ ಅಂತ ಹೇಳಿಬಿಟ್ಟು ಫ್ರಿಡ್ಜ್ ಓಪನ್ ಮಾಡಿದೆ. ಅಲ್ಲಿ ಹಣ್ಣಿತ್ತು, ಮುಸ್ಕ್ ಮೆಲನ್ನು ಅಥವಾ ಕರ್ಬೂಜ ಹಣ್ಣು. ಇದನ್ನು ಕಟ್ ಮಾಡಿಬಿಟ್ಟು ಜ್ಯೂಸ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ, ಅವರು ಕೂಡ ಹೊರಗಡೆ ಹೋಗಿದ್ರು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು. ಅವ್ರು ಬರೋವರೆಗೂ ಇನ್ನೂ ಊಟಕ್ಕೆ ವೆಯ್ಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಜ್ಯೂಸ್ ಆದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಈ ಮುಸ್ಕ್ ಮೆಲನ್ನ 2 ಭಾಗ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡಿಕೊಂಡು ಆಮೇಲೆ ಅದರಲ್ಲಿರುವಂಥ ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೀಡ್ಸ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಜ್ಯೂಸ್ಗೆ. ಸೊ ಸೀಡ್ಸ್ನೆಲ್ಲನೂ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿರುವಂಥ ಪಲ್ಪನ್ನೆಲ್ಲ ತೆಕ್ಕೋತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಹಣ್ಣಾಗಿರುವಂಥ ಮುಸ್ಕ್ ಮೆಲನ್ನ ತೊಗೊಂಡ್ರೆ ಈಸಿಯಾಗಿ ನಾವು ಪಲ್ಪ್ನ ಸಪ್ರೇಟ್ ಮಾಡ್ಕೋಬೋದು. ಅಥವಾ ಸ್ವಲ್ಪ ಕಾಯಿರೋ ತೊಗೊಂಡ್ಬಿಟ್ರೆ ಪಲ್ಪು ಸಪ್ರೇಟ್ ಆಗೋದಿಲ್ಲ ಅಷ್ಟು ಈಸಿಯಾಗಿ, ಕಷ್ಟ ಆಗುತ್ತೆ. ಹಾಗೆಯೇ ಜ್ಯೂಸ್ ಕೂಡ ಅಷ್ಟೇ ಚೆನ್ನಾಗಿರೋದಿಲ್ಲ.
ಇವಾಗ ಇದಕ್ಕೆ ಒಂದು 3 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೂ ಸೇರಿಸ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ 3 ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ. ಹಾಗೆ ಅರ್ಧ ಭಾಗದಷ್ಟು ಕರ್ಬೂಜ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ಆ ಪಲ್ಪು ಕುಡಿಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನನಗಿಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಫೈನಾಗಿ ಏನೂ ರುಬ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ರುಬ್ಕೊಂಡಿದ್ದೀನಿ. ಇವಾಗ ಕರ್ಬೂಜ ಹಣ್ಣಿಂದ ಜ್ಯೂಸು ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವು, ನೋಡಿದ ತಕ್ಷಣ ಕುಡಿಬೇಕು ಅನಿಸುತ್ತೆ. ಅದರಲ್ಲೂ ಈ ಬೇಸಿಗೆಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲೇನಾದರೂ ಈ ಮುಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇದರಿಂದನೂ ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದಂತೂ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆಗಿರುವಂತಹ ಫ್ರೂಟು. ಹಾಗೆಯೇ ಇದರಿಂದ ನಾವು ಮೆನ್ಸ್ಟ್ರಲ್ ಕ್ರಾಂಪ್ಸ್ನ ಕೂಡ ಕಡಿಮೆ ಮಾಡ್ಕೋಬೋದು. ತುಂಬಾ ಪ್ರಿವೆಂಟ್ ಮಾಡುತ್ತೆ ಮತ್ತು ರೆಡ್ಯೂಸ್ ಕೂಡ ಆಗುತ್ತೆ. ನೀವೇನಾದರೂ ಮೆನ್ಸ್ಟ್ರುಯೇಷನ್ ಪೀರಿಯಡ್ನಲ್ಲಿ ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಈ ಹಣ್ಣನ್ನು ತಿನ್ನೋದ್ರಿಂದ ಮೆನ್ಸ್ಟ್ರುಯಲ್ ಕ್ರಾಂಪ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಇನ್ನು ಪ್ರೆಗ್ನೆಂಟ್ ಲೇಡೀಸಲ್ಲಿ ಈ ಹಣ್ಣನ್ನು ತಿನ್ನೋದ್ರಿಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟನ್ನು ಕಡಿಮೆ ಮಾಡುತ್ತೆ. ಅಥವಾ ಫಸ್ಟ್ ಟ್ರೈಮಿಸ್ಟರಲ್ಲಿರೋ ಅಂಥವರಿಗೆ ಈ ಹಣ್ಣನ್ನು ತಿಂದರೆ ಬೇಬಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ. ಹಾಗೆಯೇ ಐ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಇದು ಹಾರ್ಟ್ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಈ ಹಣ್ಣಿಂದ ಅಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಸಮ್ಮರಿಗೆ ಕೂಡ ತುಂಬಾ ಒಳ್ಳೆ ಫ್ರೂಟು. ಇನ್ನು ಜ್ಯೂಸೆಲ್ಲನೂ ಕುಡ್ದಾದ್ಮೇಲೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ರೈಸ್ ಮಾಡಿ ಇಟ್ಟಿದ್ದೆ, ಅದಾದಮೇಲೆ ಇವಾಗ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಜ್ಯೂಸ್ ಎಲ್ಲನೂ ಕುಡಿದೆ. ನನ್ನ ಹಸ್ಬೆಂಡ್ಗೆ ಅಂತ ಜ್ಯೂಸನ್ನ ತೆಗೆದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ಕಿಚನ್ ಕ್ಲೀನಿಂಗ್ ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಕೂಡ ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು 50% ಮಾಡ್ಕೊಂಡಿದ್ದೀನಿ ಕಿಚನ್ ಎಲ್ಲ ಸೆಟ್ಟಿಂಗ್. ಇನ್ನೂ ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ಮಾಡ್ಕೋಬೇಕು. ಇನ್ನು ಇದೆಲ್ಲ ಆದಮೇಲೆ ಕಿಚನ್ ಕೂಡ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡಿದ್ವಿ. ಈ ಮನೆಗೆ ಬಂದಮೇಲೆ ಇದೆ ನಮ್ಮ ಫಸ್ಟ್ ವ್ಲಾಗು. ಸೊ ಇನ್ನು ಕಿಚನೆಲ್ಲ ಸೆಟ್ ಮಾಡ್ಕೊಂಡಿಲ್ಲ, ಪ್ರಾಪರಾಗಿ ಸೆಟ್ ಮಾಡ್ಕೋಬೇಕು. ಒಂದು 50% ಮಾಡ್ಕೊಂಡಿದ್ದೀನಿ, ಇನ್ನೂ ಒಂದು 50% ಇದೆ, ಅದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು. ಇನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್.